ಇವತ್ತಿನ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಸಂದರ್ಶನದ ಉದ್ದೇಶ ಏನಪ್ಪಾ ಅಂದ್ರೆ, ಆಯುರ್ವೇದದಲ್ಲಿ ದಕ್ಷತೆ ಮತ್ತು ಪ್ರಾವೀಣ್ಯತೆಯನ್ನು ಮೆರೆದು ಆಯುರ್ವೇದ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿ ಆಯುರ್ವೇದವನ್ನೇ ತಮ್ಮ ಜೀವನವಾಗಿಸಿಕೊಂಡಿರುವಂತಹ ಕುಶಲ ವೈದ್ಯರನ್ನ ಪರಿಚಯಿಸುವ ಒಂದು ವೇದಿಕೆಯೇ ಈ ಸಂದರ್ಶನ. ಆ ವೈದ್ಯರ ಮಾತುಗಳ ಮೂಲಕ ಅವರ ವೃತ್ತಿ ಬದುಕಿನ ಇಣುಕು ನೋಟವನ್ನು ಮಾಡ್ತಾ ಅವರ ವ್ಯಕ್ತಿತ್ವ ವಿಕಾಸದ ಒಂದು ದೃಷ್ಟಿಕೋನವನ್ನ ಅವರ ಮಾತುಗಳ ಮೂಲಕ ನಿಮಗೆ ತಿಳಿಸಿಕೊಡುವ ಒಂದು ವೇದಿಕೆಯಾಗಿ ಈ ಸಂದರ್ಶನ ಕಾರ್ಯಕ್ರಮ ನಿಮ್ಮ ಮುಂದೆ ಬರ್ತಾ ಇದೆ. ಈ ಸಂದರ್ಶನಕ್ಕೆ ನಾವು ಕೊಟ್ಟಿರುವ ಹೆಸರು ಅಥವಾ ಶೀರ್ಷಿಕೆ ದಕ್ಷ ವೈದ್ಯರೊಂದಿಗೆ ಯುವ ವೈದ್ಯರ ಸಂವಾದ. ಅಂದ್ರೆ ಆಯುರ್ವೇದ ವೈದ್ಯರು ಅಥವಾ ಆಯುರ್ವೇದವನ್ನ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ನಿಮ್ಮ ಹಲವು ಪ್ರಶ್ನೆಗಳನ್ನ ನಾವು ಅವರ ಮುಂದೆ ಕೇಳ್ತೀವಿ. ಅವರಿಗಾಗಿ ಸ್ಫೂರ್ತಿಗೋಸ್ಕರವೇ ಈ ಸಂದರ್ಶನ ಕಾರ್ಯಕ್ರಮ. ಇವತ್ತಿಗೆ ನಮ್ಮೊಂದಿಗಿರುವಂತಹ ಅತಿಥಿಗಳ ಬಗ್ಗೆ ನಾವು ನಿಮಗೆ ಪರಿಚಯ ಮಾಡಿಕೊಡೋದಾದ್ರೆ, ಇವತ್ತಿನ ನಮ್ಮ ಅತಿಥಿಗಳ ಹೆಸರು ಡಾಕ್ಟರ್ ವಿ ರಾಜೇಂದ್ರ. ಇವರು ಕೇವಲ ಆಯುರ್ವೇದ ತಜ್ಞರು ಮಾತ್ರವಲ್ಲ, ಮನಃಶಾಸ್ತ್ರಜ್ಞರು ಹಾಗೂ ಬರಹಗಾರರು ಹೌದು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕಾಯಿ ಚಿಕಿತ್ಸಾ ವಿಭಾಗದ ಸ್ನಾತಕೋತ್ತರ ಪದವಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಆಧುನಿಕ ವೈದ್ಯ ಪದ್ಧತಿಯ ಇಂಟಿಗ್ರೇಟೆಡ್ ಕೋರ್ಸ್ ಪದವಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಸೈಕ್ಯಾಟ್ರಿ ಹಾಗೂ ಕೌನ್ಸಿಲಿಂಗ್ ಎನ್ನುವ ವಿಷಯದ ಮೇಲೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರ್ತಾರೆ. ಇನ್ನು ಇವರ ವೃತ್ತಿ ಬದುಕಿನ ಬಗ್ಗೆ ಹೇಳುವುದಾದ್ರೆ, ಮೈಸೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಕಾಯಿ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾಗಿ ಹಾಗೂ ಮುಖ್ಯಸ್ಥರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಾರೆ. RGHS ಯೂನಿವರ್ಸಿಟಿಯ ಬೋರ್ಡ್ ಆಫ್ ಸ್ಟಡೀಸ್ನ ಅಧ್ಯಕ್ಷರಾಗಿ, ಆಯುಷ್ ಜರ್ನಲ್ನ ಸಂಪಾದಕರಾಗಿ ಹಾಗೂ PG ಬೋರ್ಡ್ ಆಫ್ ಸ್ಟಡೀಸ್ನ ಸಂಚಾಲಕರಾಗಿ ಹೀಗೆ ಅನೇಕ ಹುದ್ದೆಗಳನ್ನ ನಿರ್ವಹಿಸಿರ್ತಾರೆ. ಅಲ್ಲದೆ ಮೈಸೂರಿನ ಸರ್ಕಾರಿ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಯ ಸಂಸ್ಥಾಪಕ ಆಡಳಿತ ವೈದ್ಯಾಧಿಕಾರಿಗಳಾಗಿಯೂ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಾರೆ. ಜೊತೆಗೆ ಕುವೆಂಪು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ವೈದ್ಯಕೀಯ ವಿಶ್ವಕೋಶದ ಸಂಪಾದಕರಾಗಿಯೂ ಸಂಯೋಜಕರಾಗಿಯೂ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಾರೆ. ಹಾಗೆಯೇ ಇವರ ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಾದ್ರೆ, ಆ ಸಾಹಿತ್ಯ ಕ್ಷೇತ್ರಕ್ಕೆ ಬರುವುದಕ್ಕಿಂತ ಮುಂಚೆ ಅವರ ಶಿಕ್ಷಣ ವೃತ್ತಿಗೆ ಸಂಬಂಧಪಟ್ಟಂತೆ ಆ ಸಾರ್ಥಕ ಶಿಕ್ಷಕ ವೃತ್ತಿಗೆ ಕನ್ನಡಿಯಂತೆ RGHS ವಿಶ್ವವಿದ್ಯಾಲಯ ನೀಡುವಂತಹ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯು ಇವರ ಮುಡಿಗೇರಿದೆ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿಯೂ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ. ಸಾಹಿತ್ಯಾಸಕ್ತರಾಗಿಯೂ ಹಾಗೂ ಹಲವು ಬರಹಗಳನ್ನ, ಬಿಡಿ ಲೇಖನಗಳನ್ನ ವೈದ್ಯಕೀಯ ಕ್ಷೇತ್ರ, ಆಯುರ್ವೇದ, ಮನಃಶಾಸ್ತ್ರ ಹಾಗೂ ಸಾಮಾಜಿಕ ಆರೋಗ್ಯದ ಬಗ್ಗೆ ಅನೇಕ ಬಿಡಿ ಲೇಖನಗಳು, ವೈದ್ಯಕೀಯ ಲೇಖನಗಳನ್ನ ಮಂಡಿಸಿರ್ತಾರೆ. ಹೀಗೆ ತಮ್ಮ ವೃತ್ತಿ ಬದುಕಿನಲ್ಲಿ ಅನೇಕ ಸಾಧನೆಗಳು, ಮೈಲುಗಲ್ಲುಗಳನ್ನ ದಾಟ್ತಾ ಸಾಹಿತ್ಯ ಕ್ಷೇತ್ರದಲ್ಲಿ 3 ಕೃತಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವುಗಳು ಇಲ್ಲಿವರೆಗೆ 3 ಕೃತಿಗಳನ್ನ ಹೇಳೋದಾದ್ರೆ, ಕ್ಷೇಮ, ಕುಶಲೋಪರಿ ಹಾಗೂ 3ನೇ ಪುಸ್ತಕದ ಶೀರ್ಷಿಕೆ ಸ್ಪರ್ಶಕ್ಕೆ ಸಿಕ್ಕಷ್ಟು, ಸ್ಪರ್ಶಕ್ಕೆ ದಕ್ಕಿದಷ್ಟು ಎನ್ನುವ ಕೃತಿಯನ್ನು ಸಹ ಮಂಡಿಸಿರ್ತಾರೆ. ಈಗ 2022ರಲ್ಲಿ ತಮ್ಮ ಸರ್ಕಾರಿ ಹುದ್ದೆಯನ್ನು ನಿವೃತ್ತಿಯಾದ ನಂತರ ಮೈಸೂರಿನ ಅಮೃತ ಆಯುರ್ವೇದಾಲಯದಲ್ಲಿ ತಮ್ಮ ವೃತ್ತಿ ಬದುಕನ್ನ ನಿರತರಾಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಗೊತ್ತಾಗಿದೆ ನಿಮಗೆ ಅಂದ್ರೆ ಈ ಸಂದರ್ಶನದ ಉದ್ದೇಶ ಏನು ಅನ್ನೋದು. ಮುಖ್ಯವಾಗಿ ಆಯುರ್ವೇದ ವಿದ್ಯಾರ್ಥಿಗಳನ್ನ ಅಥವಾ ಯುವ ವೈದ್ಯರನ್ನ ತಲೆಯಿಟ್ಕೊಂಡೇ ಈ ಸಂದರ್ಶನವನ್ನ ನಾವು ನಿಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಬಂದಿದ್ದೀವಿ. ಮೊದಲ ಪ್ರಶ್ನೆ ಸರ್, ನೀವು ವೈದ್ಯಕೀಯ ವೃತ್ತಿ ಜೀವನಕ್ಕೆ ಹೇಗೆ ಬಂದ್ರಿ? ಎಸ್ಪೆಷಲಿ ವಿಶೇಷವಾಗಿ ನೀವು ಆಯುರ್ವೇದವನ್ನ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಮತ್ತು ಹೇಗೆ ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಮೊದಲು, ನೀವು ಏನು ಈ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ದ ಸೀರೀಸ್ ಆಫ್ ಇಂಟರ್ವ್ಯೂಸ್, ಬೇರೆ ಬೇರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ತಜ್ಞ ವೈದ್ಯರುಗಳು, ಪರಿಣಿತರೇನಿದ್ದಾರೆ, ಅವರನ್ನ ಈ ಇಂದಿನ ಹೊಸ ತಲೆಮಾರಿನ ಆಯುರ್ವೇದ ವಿದ್ಯಾರ್ಥಿಗಳಿಗೆ ಮತ್ತು ವೈದ್ಯರಿಗೆ ಪರಿಚಯ ಮಾಡಿಕೊಡೋ ನಿಮ್ಮ ಈ ಕೆಲಸ ಇದೆಯಲ್ಲ, ಅದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ಸ್. ಇದು ಯಾಕೆ ಮುಖ್ಯ ಆಗತ್ತೆ ಅಂತಂದರೆ, ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಎಷ್ಟೆಷ್ಟೋ ದೊಡ್ಡ ಸಾಧನೆಗಳನ್ನು ಮಾಡಬಹುದು. ದೊಡ್ಡ ದೊಡ್ಡ ವೈದ್ಯರುಗಳಿದ್ದಾರೆ, ತುಂಬ ಅಚೀವ್ಮೆಂಟ್ಸ್ಗಳು ಅದನ್ನೆಲ್ಲ ಮಾಡಿದವರಿದ್ದಾರೆ. ಆದರೆ ಅವರಿಗೆಲ್ಲರಿಗೂ ಕೂಡ ಒಂದು ಅಡ್ವಾಂಟೇಜ್ ಇದೆ, ಒಂದು ಅನುಕೂಲತೆ ಇದೆ. ಏನೆಂದರೆ ಅವರಿಗೆಲ್ಲರಿಗೂ ಒಂದು
ಸಿದ್ಧವಾಗಿರೋ ದಾರಿ ಇದೆ. ದೇ ಹ್ಯಾವ್ ಎ ಪಾತ್. ಅವ್ರು ಹೊಸದಾಗಿ ಏನು ಮಾಡಬೇಕಾಗಿಲ್ಲ. ಆ ಸಿದ್ಧವಾಗಿ ರೆಡಿಯಾಗಿರೋ ರಸ್ತೆನಲ್ಲಿ ಯಾರ್ಯಾರು ಎಷ್ಟೆಷ್ಟು ದೂರ ಕ್ರಮಿಸ್ತಾರೆ ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅಷ್ಟಷ್ಟು ಅವರು ಸಾಧನೆಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಆಯುರ್ವೇದ ವೈದ್ಯರ ಸ್ಥಿತಿ ಹಾಗಲ್ಲ. ನೀವು ಇವತ್ತು ಯಾರ್ಯಾರು ಆಯುರ್ವೇದ ವೈದ್ಯರು ಸಾಧನೆ ಮಾಡಿದ್ದಾರೆ ಅವರೆಲ್ಲ ತಮ್ಮ ದಾರಿಯನ್ನ ತಾವೇ ಹುಡುಕೊಂಡು, ಇದು ಬಹಳ ಮುಖ್ಯ ಆಗುತ್ತೆ. ಕಾಲದಾರಿ, ಕೌಲದಾರಿ, ಸಣ್ಣ ದಾರಿ ಎಲ್ಲ ಹೋಗಿ ಈ ಕಡೆಗೆ ಯಾರು ಸಾಧನೆ ಮಾಡಿದಾರೋ ಅವರು ಒಂದು ಮುಖ್ಯವಾದ ರಸ್ತೆಯಲ್ಲಿ ಬಂದು ನಿಂತಿದ್ದಾರೆ. ಸೊ ಹೀಗೆ ಅವರು ಕ್ರಮಿಸಿದ ಹಾದಿ ಅದು ಏನಿದೆ ಅದು ಇಂದಿನ ವಿದ್ಯಾರ್ಥಿಗಳಿಗೆ ಗೊತ್ತಾದ್ರೆ ಅವ್ರಿಗೊಂದು ಸ್ಫೂರ್ತಿ ಸಿಗುತ್ತೆ, ಮಾರ್ಗದರ್ಶನ ಸಿಗುತ್ತೆ. ಮತ್ತೆ ನಮ್ಮ ತಲೆಮಾರು, ನಮ್ಮ ಜನರೇಷನ್ನು ಏನು ತಪ್ಪುಗಳನ್ನು ಮಾಡಿದ್ದಾರೆ ಇದು ಯಾವಾಗಲೂ ಇದು ಕೇವಲ ಗೆಲುವಿನ ಹಾದಿ ಆಗಿರೋದಿಲ್ಲ. ಸೋಲಿರ್ತದೆ, ಅಪಮಾನಗಳಿರ್ತವೆ, ಕೀಳರಿಮೆಗಳಿರ್ತವೆ. ಇವೆಲ್ಲವನ್ನ ದಾಟ್ಕೊಂಡು ಒಂದು ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ. ಸೊ ಇದರ ಒಂದು ತಿಳುವಳಿಕೆ ಇವತ್ತಿನ ಹೊಸ ತಲೆಮಾರಿನ ಆಯುರ್ವೇದ ವೈದ್ಯರಿಗೆ ಸಿಕ್ಕಿದ್ರೆ ಬಹುಶಃ ಅವ್ರಿಗೆಲ್ಲೋ ಒಂದು ಓಪನಿಂಗ್ ಅಂತ ಹೇಳ್ತೀವಲ್ಲ, ಆ ಥರದಲ್ಲಿ ಒಂದು ಸಿಗ್ತದೆ. ಹಾಗೆ ಪ್ರತಿಯೊಬ್ಬ ನೀವು ಬೇರೆ 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 ವೈದ್ಯರನ್ನ ಸಂದರ್ಶನ ಮಾಡಿದಾಗ ಪ್ರತಿಯೊಬ್ಬರ ಹಾದಿನೂ ಕೂಡ ಬೇರೆ ಬೇರೆನೇ ಆಗಿರುತ್ತೆ, ಬೇರೆ ಬೇರೆ ದೃಷ್ಟಿಕೋನಗಳೇ ಸಿಗ್ತದೆ. ಹಾಗಾಗಿ ಈ ಥರದ ಈ ಕೆಲಸ ಏನಿದೆ ಇದು ಬಹಳ ಖುಷಿಯ, ಅಭಿನಂದನಾರ್ಹ ಕೆಲಸ. ಮತ್ತೆ ಈ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗಿ ಹುಡುಕಿ ಎಲ್ಲೆಲ್ಲಿ ಸಾಧನೆ ಮಾಡಿರುವಂತ ವೈದ್ಯರಿದ್ದಾರೆ ಅನ್ನೋದನ್ನ ಹುಡುಕಿ ಇದನ್ನು ಮುಂದುವರಿಸ್ಕೊಂಡು ಹೋಗಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದು ಕಿವಿ ಮಾತನ್ನು ಹೇಳಕ್ ಬಯಸ್ತೇನೆ. ಇನ್ನು ನಿಮ್ಮ ಪ್ರಶ್ನೆಗೆ ಬರೋದಾದ್ರೆ, ಆಯುರ್ವೇದದ ಕ್ಷೇತ್ರದ ಆಯ್ಕೆ ಬಹುಶಃ ನಾನು ಕಂಡಿರೋ ಹಾಗೆ ನನ್ನ ಹಿಂದಿನ ತಲೆಮಾರಿನಲ್ಲೂ ಇರಲಿಲ್ಲ, ನನ್ನ ತಲೆಮಾರಿನಲ್ಲೂ ಇರಲಿಲ್ಲ, ಮತ್ತು ಇವತ್ತಿನ ವಿದ್ಯಾರ್ಥಿಗಳಲ್ಲೂ ಇಲ್ಲ. ನಾವು ಅದನ್ನು ಪ್ರಾಮಾಣಿಕವಾಗಿ ಅದನ್ನ ಒಪ್ಕೊಳ್ಬೇಕಾಗತ್ತೆ. ಬಹಳಷ್ಟು ಜನ MBBS ಸಿಗ್ಲಿಲ್ಲ ಅಂತನೋ ಅಥವಾ ಅಪ್ಪ ಅಮ್ಮ ಡಾಕ್ಟರ್ ಆಗಿರ್ತಾರೆ ಅಂತನೋ ಯಾವುದೋ ಕಾರಣಕ್ಕೆ ಇಲ್ಲಿ ಬಂದು ಆಯುರ್ವೇದ ವಿದ್ಯಾರ್ಥಿಗಳಾಗಿ ಸೇರ್ಕೊಳ್ತಾರೆ. ಇದ್ರ ವಿವರಗಳಿಗೆ ಹೋಗೋಕೆ ಮುಂಚೆ ನನ್ನ ವೈಯಕ್ತಿಕ ವಿಚಾರ ಕೇಳ್ತಾ ಇದ್ದೀರಿ. ನಾನು ಕೂಡ ನಿರ್ದಿಷ್ಟವಾಗಿ ಆಯುರ್ವೇದನ ಕಲಿಬೇಕು ಅನ್ನುವಂಥ ಯಾವುದೇ ಒಂದು ಚಿಕ್ಕ ವಯಸ್ಸಿನ ಹಂಬಲ ಅಥವಾ ಗುರಿ ಅಂತ ಏನು ಕರಿತೀವಿ ಆ ಥರದ್ದು ಯಾವುದೂ ಇರಲಿಲ್ಲ. PUC ಮುಗಿಸ್ದಾಗ್ಲೂ ಕೂಡ PUC ಮುಗಿಸಿದ ಮೇಲೆ ನನ್ನ ಹಾದಿ ಸ್ಪಷ್ಟವಾಗಿರ್ಲಿಲ್ಲ. ಹುಡುಕ್ತಾ ಇದ್ದೆ ಏನ್ ಮಾಡಬಹುದು, ಇಂಜಿನಿಯರಿಂಗ್ ಪ್ರಯತ್ನ ಪಟ್ಟೆ, ಯಾಕೋ ನನ್ನ ಮನೋಧರ್ಮಕ್ಕೆ ಸರಿ ಇಲ್ಲ ಅಂತ ಸ್ಪೀಚ್ ಅಂಡ್ ಹಿಯರಿಂಗ್ ಸೇರಿದೆ, ಅದು ನನಗೆ ಆಗಲ್ಲ. ಇದು ನಾನು ಮೂಲತಃ ಬಹಳ ಮಾತಿನ ಮೂಲಕ ಸಂವಹನವನ್ನ, ಕಮ್ಯುನಿಕೇಶನ್ ಇಷ್ಟಪಡುವಂತ ವ್ಯಕ್ತಿ. ಸೊ ಅಲ್ಲಿ ಮಾತು ಬಹಳ ಮಿತಿ ಆಗೋದ್ರಿಂದ ಇದು ನನ್ನ ಕ್ಷೇತ್ರ ಒಳ್ಳೇದು, ಆದ್ರೆ ನನಗೆ ನನ್ನ ಒಂದು ವ್ಯಕ್ತಿತ್ವಕ್ಕೆ ಅದು ಹೆಚ್ಚು ಹೊಂದಲ್ಲ ಅಂತ ಅನ್ನಿಸು. ಆ ಹಾದಿನೂ ಬಿಟ್ಟೆ. ಕಡೆಗೆ ಯುವರಾಜಾಸ್ ಕಾಲೇಜಲ್ಲಿ BSc ಜಿಯಾಲಜಿ, ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಮಾಡ್ತಾ ಇದ್ದೆ. ಮೊದಲನೇ BSc ಮುಗಿಸಿ ಎರಡನೇ BSc ಮಾಡ್ತಾ ಇದ್ದೆ. ಆ ವೇಳೆಗೆ ನನಗೆ ಗೊತ್ತಾಗಿತ್ತು ಇದು ನನ್ನ ಹಾದಿ ಅಲ್ಲ ಅಂತ. ಸೊ ಒಂದು ಹುಡುಕಾಟದಲ್ಲಿದ್ದೆ. ಬಹುಶಃ ಆ ಹಂತದಲ್ಲಿ ನನಗೆ ಒಂದು ಸ್ಥೂಲವಾಗಿ ಇಲ್ಲ, ನಾನು ಇದು ಮುಗಿಸಿದ ಮೇಲೆ ಬಹುಶಃ ನನಗೆ ಭಾಷೆಗಳ ಬಗ್ಗೆ ಬಹಳ ಒಲವು. ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು, ಸಂಸ್ಕೃತ, ಹಿಂದಿ, ಬಹಳಷ್ಟು ಭಾಷೆಗಳನ್ನ ಬಹಳ ಬೇಗ ಕಲಿತೀನಿ. ಮತ್ತು ಭಾಷೆಗಳನ್ನ ಬಹಳ ಕುತೂಹಲ ಇದೆ ನನಗೆ. ಬಹುಶಃ ಚಿಕ್ಕ ವಯಸ್ಸಿನ ಸಂಸ್ಕಾರ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲ, BSc ಮುಗಿಸಿದ ಮೇಲೆ ಭಾಷೆಯಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಒಂದು ಸ್ನಾತಕೋತ್ತರ ಪದವಿ ಮಾಡಿ ಹೇಗಾದ್ರೂ ಮಾಡಿ ಮೈಸೂರು ಯೂನಿವರ್ಸಿಟಿನಲ್ಲಿ ಲ್ಯಾಂಗ್ವೇಜ್ ಲೆಕ್ಚರ್ ಆಗಬೇಕು ಅನ್ನೋದು ದಟ್ ವಾಸ್ ಮೈ ಡ್ರೀಮ್. ದೊಡ್ಡ ಕನಸಾಗಿತ್ತು ನನಗದು ಆ ಹಂತದಲ್ಲಿ. ಅದು ಇಲ್ಲ ಅಂತಂದ್ರೆ ಇನ್ನೊಂದು ಆಸಕ್ತಿ ಕ್ಷೇತ್ರ ನನಗೆ ಸಮೂಹ ಮಾಧ್ಯಮ, ಜರ್ನಲಿಸಮ್ MA ಮಾಡಿ I knew that I was a very good like ಕಮ್ಯುನಿಕೇಟರ್. ಸೊ ಅದು ನನಗೆ ಸೂಟ್ ಆಗುತ್ತೆ. ಅಲ್ಲಿವರೆಗೆ ನನ್ನ ವ್ಯಕ್ತಿತ್ವದ ಸಾಮರ್ಥ್ಯಗಳು ನನಗೆ ಗೊತ್ತಾಗ್ಲಿಕ್ಕೆ ಶುರುವಾಗಿತ್ತು. ಅಥವಾ ಎರಡೂ ಇಲ್ಲದೆ ಹೋದ್ರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮಿನೇಷನ್ KAS ಏನಾದರೂ ಮಾಡಿ ಒಂದು ಸರ್ಕಾರಿ ಸೇವೆಗೆ ಸೇರೋಣ, ಇದೊಂದು ಇದರಲ್ಲಿದ್ದೆ. ಆ ಹಂತದಲ್ಲಿ ಅದು ಹೇಗೋ ಏನೋ ಆಕಸ್ಮಿಕವಾಗಿ ಆಯುರ್ವೇದ ಕಾಲೇಜಿಗೆ ನನ್ನ
PUC ಮತ್ತು BSc ನಲ್ಲಿ ನನ್ನ ಸಹಪಾಠಿ ಮಿತ್ರ ಒಬ್ಬ ಅಲ್ಲಿಗೆ ಸೇರ್ತಾ ಇದ್ರು. ನೀನು ಅಪ್ಲಿಕೇಶನ್ ಹಾಕಿದ್ರು, ಹಾಕದೆ ಬಂದೆ, ಸೇರ್ಕೊಂಡಿದ್ದಷ್ಟು ಗೊತ್ತು. ಅದು 5 ವರ್ಷ ಹ್ಯಾಕ್ ಕಳೀತು ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ಅಲ್ಲಿ ಕಾಲೇಜಿನ ಪಠ್ಯಕ್ರಮದಲ್ಲಿ ಕಲ್ತಿದ್ದಕ್ಕಿಂತ ಹೆಚ್ಚು ನಮಗೆ ಬದುಕಿನ ಪಾಠಗಳು ಸಾಕಷ್ಟು ಕಲ್ತ್ವಿ. ಅವಾಗೆಲ್ಲ ಅಡ್ಮಿಷನ್ ಕೇವಲ 25 ಇರ್ತಾ ಇತ್ತು. ಅವಾಗ ಒಂದು ಕ್ಲಾಸ್ ಅಂದ್ರೆ 25, ಅದರಲ್ಲೆಲ್ಲ ಫಿಲ್ಟರ್ ಆಗಿ ಒಂದು ಕ್ಲಾಸಲ್ಲಿ ಹೆಚ್ಚು ಅಂದ್ರೆ ಒಂದು 20-22 ಜನ ಇರ್ತಾ ಇದ್ರು. ಸೊ ಒಂದು ಸಣ್ಣ ಗುಂಪು ಎಷ್ಟು ಆತ್ಮೀಯವಾಗಿರ್ತಾ ಇತ್ತು. ಮತ್ತೆ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಬೇರೆ ಬೇರೆ ಕ್ರೀಡಾ ಚಟುವಟಿಕೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಸಾಹಿತ್ಯಿಕ ಚಟುವಟಿಕೆ ಇರ್ಬೋದು, ಅದೆಲ್ಲದರಲ್ಲಿ ಎಷ್ಟು ತೊಡಗಿಕೊಂಡ್ಬಿಟ್ವಿ ಅಂತಂದ್ರೆ ನಮಗೆ ಈ ಕೋರ್ಸ್ ಅಷ್ಟು ಮುಖ್ಯನೇ ಆಗ್ಲಿಲ್ಲ. ಡಿಗ್ರಿ ಮುಗಿದಾದ ಮೇಲೆ ಅಫ್ಕೋರ್ಸ್ ಅಕಾಡೆಮಿಕ್ ಆಗಿ ಐ ವಾಸ್ ರೀಸನೇಬಲಿ ಗುಡ್. ಎಲ್ಲೂ ಎಡುವುದೇ, ನನ್ನ ಪಾಡಿಗೆ ನಾನು ಒಳ್ಳೆ ದರ್ಜೆನಲ್ಲೇ ಡಿಗ್ರಿಯನ್ನು ಮುಗಿಸ್ದೆ. ಮುಗಿಸಿದ ಮೇಲೆ ಏನು ಅನ್ನುವುದನ್ನು ಅಲ್ಲಿವರೆಗೆ ಗಂಭೀರವಾಗಿ ಯೋಚನೆ ಮಾಡಿರಲಿಲ್ಲ. ನಮ್ಮ ಮುಂದೆ ಡಿಗ್ರಿ ಅಥವಾ 4th ಇಯರ್ ಫೈನಲ್ ಇರ್ಲಿರುವಾಗ 5 ವರ್ಷ ಕೋರ್ಸ್, ಅವಾಗ 5 ವರ್ಷ ಡಿಗ್ರಿ, 6 ತಿಂಗಳು ಹೌಸ್ ಸರ್ಜನ್ಸಿ ಇರ್ತಾ ಇತ್ತು. ಸೊ ಅದು ಸಾಮಾನ್ಯವಾಗಿ ಏನ್ ಪ್ರಾಕ್ಟೀಸ್ ಇತ್ತು ಅಂದ್ರೆ, ಈ 3rd ಇಯರ್ 4th ಇಯರ್ ನಮ್ಮ ಸೀನಿಯರ್ಸ್ ಅಥವಾ ಯಾರು PG ಮಾಡ್ತಿರ್ತಾರೆ ಅವ್ರ ಬೈಕಲ್ಲಿ ಅವ್ರ ಹಿಂದೆ ಕುತ್ಕೊಂಡು ಅವ್ರ ಕ್ಲಿನಿಕ್ಗಳಿಗೆ ಹೋಗೋದು. ಬಹುಶಃ ಈಗಲೂ ಹಾಗೆ ಇದೆಯೋ ಗೊತ್ತಿಲ್ಲ. ಹೋಗೋದು, ಅವರ ಕ್ಲಿನಿಕ್ಗಳಲ್ಲಿ ಅವರಿಗೆ ಪ್ರಾಕ್ಟೀಸ್ ಅಲ್ಲಿ ಹೆಲ್ಪ್ ಮಾಡುವಂಥದ್ದು. ಮತ್ತೆ ನಿಮಗೆ ಬಲ್ಲಾಗೆ ಆ ಪ್ರಾಕ್ಟೀಸ್ಗಳೆಲ್ಲ ಹೆಚ್ಚು ಮಾಡರ್ನ್ ಓರಿಯೆಂಟೆಡ್ ಪ್ರಾಕ್ಟೀಸ್ಗಳೇ, ಇಂಜೆಕ್ಷನ್ ಪ್ರಾಕ್ಟೀಸ್ಗಳೇ ಇರ್ತಾ ಇದ್ವು. ಅಕಸ್ಮಾತ್ ಯಾವ್ದೋ ಕಾರಣಕ್ಕೆ ಅವರು 1 ದಿವಸ 2 ದಿವಸ ಕ್ಲಿನಿಕ್ ಹೋಗಕ್ಕಾಗ್ಲಿಲ್ಲ ಅಂತಂದ್ರೆ ಅವ್ರ ಕ್ಲಿನಿಕ್ ನ ನೋಡ್ಕೊಳ್ಳುವಂಥದ್ದು. ಹಾಗೆ ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡುವಂಥದ್ದು. ಓಕೆ, ಬಹಳ ನಮ್ಗಿದ್ದು ದೊಡ್ಡ ಕೊರತೆ ಏನು ಅಂತಂದ್ರೆ, ನಮ್ಮ ಮುಂದೆ ಆಯುರ್ವೇದ ಪ್ರಾಕ್ಟೀಸ್ ಮಾಡುವಂತ ಹೆಚ್ಚು ಮಾದರಿಗಳು ಇರಲಿಲ್ಲ. ಹಾಗಾಗಿ ಎಲ್ಲರೂ ಏನ್ ಮಾಡ್ತಾ ಇದ್ರು, ನಾವು ಅದನ್ನೇ ಶುರು ಮಾಡಿ ಮೈಸೂರಿನ ಈಗ ರೂಪಾನಗರ್ ಅಂತ ಕರೀತಾರೆ, ಮೊದಲು ದಾಸನ್ ಕೊಪ್ಪಳ ಅಂತ ಕರೀತಾ ಇದ್ರು. ಸೊ ಅಲ್ಲಿ ಒಂದು ಪ್ರಾಕ್ಟೀಸ್ ಶುರು ಮಾಡಿದೆ. ಆ ಪ್ರಾಕ್ಟೀಸು ಮಾಡುವ ಹಂತದಲ್ಲೇ ಮಾಡ್ತಾ ಇದ್ದಾಗಲೇ ಸ್ವಲ್ಪ ಬಹುಶಃ 1 ವರ್ಷ ಏನೋ ಆಗಿತ್ತು ಅಂತ ಕಾಣಿಸುತ್ತೆ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನಮ್ಮ ಕಾಲದಲ್ಲಿ ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಇತ್ತು. ಆ ಕೋರ್ಸಿನ ವಿಶೇಷತೆ ಏನಂದ್ರೆ, ಅಲೋಪತಿ ಟೀಚರ್ಸೇ ನಮಗೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಟೀಚರ್ಸೇ ನಮಗೆ ಪಾಠ ಮಾಡ್ತಾ ಇದ್ರು. ಫಿಸಿಯಾಲಜಿ, ಪೆಥಾಲಜಿ, ಆರ್ಥೋಪೆಡಿಕ್ಸ್, ಪೀಡಿಯಾಟ್ರಿಕ್ಸ್ ಎಲ್ಲ ಮಾಡರ್ನ್ ಸಬ್ಜೆಕ್ಟ್ಗಳು ಪಾಠ ಮಾಡ್ತಾ ಇದ್ರು. ಜೊತೆಗೆ ನಮಗೆ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಪೋಸ್ಟಿಂಗ್ಸ್ ಇರ್ತಾ ಇತ್ತು. ಬಹುಶಃ ನನಗೆ ವೃತ್ತಿಯ ಬಗ್ಗೆ ಒಂದು ಸೀರಿಯಸ್ನೆಸ್, ಒಂದು ಗಂಭೀರ ಯೋಚನೆ ಬಂದಿದ್ದು ಆವಾಗ್ಲೇನೆ. ಮತ್ತು ವೃತ್ತಿಯ ಶಿಸ್ತು ಬಂದಿದ್ದು ಆವಾಗ್ಲೇನೆ. ಕಲಿಕೆಯ ಶಿಸ್ತು ಅಂತೀವಲ್ಲ, ಆ ಕಲಿಕೆಯ ಶಿಸ್ತು ಬಂತು. ಆ 1.5 ವರ್ಷದಲ್ಲಿ ದಿ ಅಕ್ಯುಮಿನ್ ಆಫ್ ಮೆಡಿಕಲ್ ಪ್ರೊಫೆಷನ್ಸ್, ಅದ್ರ ಏನೇನು ಸ್ಕಿಲ್ಸ್ಗಳು, ಒಂದು ಫ್ಲೂಯಿಡ್ ಹಾಕೋದಿರ್ಬೋದು, ಸೂಚರ್ ಮಾಡೋದಿರ್ಬೋದು, ಈ ಥರದ್ದು ಏನೇನು ಒಬ್ಬ ಜನರಲ್ ಪ್ರಾಕ್ಟೀಷನರ್ಗೆ ಏನು ಬೇಕೋ ಅದನ್ನ ಸಾಕಷ್ಟು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಅಧ್ಯಯನ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದು ಮುಗಿಯೋ ವೇಳೆಗೆ ನಾನು ಒಬ್ಬ ಆಯುರ್ವೇದ ವೈದ್ಯಾಧಿಕಾರಿಯಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಹೋದೆ. ಅದು ನನ್ನ ಪಾಲಿಗೆ ಒಂದು ಏಕಾಂತದ ಸಮಯ. ಅಂದ್ರೆ ಅದು ಈ ಕರ್ನಾಟಕ ಗೋವಾ ಬಾರ್ಡರ್ ಹತ್ರ ಇದ್ದ ಹಳ್ಳಿ, ಹೆಚ್ಚು ಪೇಷಂಟ್ಸ್ ಇಲ್ಲ, ಕಾಡಿನ ಮಧ್ಯೆ ಇದ್ದಂತ ಹಳ್ಳಿ. ಸೊ ಬದುಕಿನ ಬಗ್ಗೆ ಒಂದಷ್ಟು ಇಂಟ್ರಾಸ್ಪೆಕ್ಷನ್ ಅಂತ ಕರಿತೀವಲ್ಲ, ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಸಿಕ್ಕಂತ ಸಮಯ ಅದು. ವೈದ್ಯ ವೃತ್ತಿ ಅಂದ್ರೆ ಏನು, ಹೇಗೆ, ಅದರ ಗೊತ್ತು ಗುರಿಗಳೇನು, ಈ ಥರದ ಒಂದಷ್ಟು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಅಲ್ಲಿಂದ ಆಚೆಗೆ ಅಲ್ಲಿ ಒಂದು 1.25-2 ವರ್ಷ ಕೆಲಸ ಮಾಡ್ತಿದ್ದಾಗೆ ಮೈಸೂರು ಜಿಲ್ಲೆ KR ನಗರದಲ್ಲಿ ಗಂಗನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ನನ್ನ ವೃತ್ತಿ ಬದಲಾವಣೆ ಆಯಿತು. ಅಲ್ಲಿ ಸುಮಾರು 7 ವರ್ಷ ಕೆಲಸ ಮಾಡಿದೆ. ಬಹುಶಃ ನನ್ನ ವೃತ್ತಿ ಬದುಕಿನ ಅತ್ಯಂತ ಉಚ್ಛ್ರಾಯವಾದ ಕಾಲ ಅಂದ್ರೆ ಅದೇನೆ, ಆ 7 ವರ್ಷಗಳು. ಅಂದ್ರೆ ಅಲ್ಲಿವರೆಗೆ ನಾನು ಏನೇನು ಕಲ್ತಿದ್ದೆ ಅದನ್ನೆಲ್ಲ ನಾನು ಅಲ್ಲಿ ಐ ಕುಡ್ ಪುಟ್ ಇಟ್ ಇಂಟು ಪ್ರಾಕ್ಟೀಸ್. ಕನಿಷ್ಠ ಸೌಕರ್ಯಗಳ ಮಧ್ಯೆ ಒಬ್ಬ ವೈದ್ಯ ಹೇಗೆ ಗರಿಷ್ಠ ಸೇವೆಯನ್ನ ಮಾಡಬಹುದು ಅಂತನ್ನುವುದನ್ನ
ಯಾಕಂದ್ರೆ ಅಲ್ಲಿ ಯಾರು ಬೇರೆ ಸ್ಟಾಫ್ಗಳಿರ್ಲಿಲ್ಲ. ಹ್ಮ್. ಓಕೆ, ಅಲ್ಲಿ 1991 ಕರ್ನಾಟಕದ ಮೊಟ್ಟ ಮೊದಲನೇ ಬಾರಿಯ ಡೆಂಗು ಎಪಿಡೆಮಿಕ್ ಆಯ್ತು. ದಿನಕ್ಕೆ ಒಂದು ಹೆಚ್ಚು ಕಡಿಮೆ 40-50 ಡೆಂಗ್ಯೂ ಪೇಷಂಟ್ಗಳು ಬರ್ತಾ ಇದ್ರು ಆಗಿನ ಕಾಲಕ್ಕೆ. ಏನು ಫೆಸಿಲಿಟಿಗಳಿರ್ಲಿಲ್ಲ. ಮತ್ತೆ ಕಾಲರಾ ಎಪಿಡೆಮಿಕ್ಸ್ ಪಕ್ಕದಲ್ಲಿ ಸಾಲಿಗ್ರಾಮ ಅಂತನೂ ಒಂದು, ಅಲ್ಲಿ ಕಾಲರಾ ಎಪಿಡೆಮಿಕ್ ಆಗಿತ್ತು. ಅಲ್ಲಿ ಕೆಲಸ ಮಾಡುವಂಥದ್ದು. ಒಂದು ಬಿಗ್ ರೈಲ್ವೆ ಆಕ್ಸಿಡೆಂಟ್ ಇನ್ ಬೇರಿಯಾ ಅಂತ ಒಂದು ಇತ್ತು, ಅಲ್ಲಿ ಒಂದು ಅಲ್ಲಿ ಅದರ ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟು. ಮತ್ತೆ KR ನಗರ ಜನರಲ್ ಆಸ್ಪತ್ರೆಯಲ್ಲಿ OPD ನೋಡ್ಕೊಳ್ಳುವಂತ ಅವಕಾಶಗಳು. ಹೀಗೆ ಹಲವಾರು ಒಂದು ಅದು ಏನು ನನಗೆ ಬಹಳ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಅಂದ್ರೆ ಆಸ್ ಎ ಡಾಕ್ಟರ್ ಐ ಬಿಕೇಮ್ ವೆರಿ ಕಾನ್ಫಿಡೆಂಟ್ ದಟ್ ಐ ಆಮ್ ಎ ಡಾಕ್ಟರ್. ನಾನು ಡಾಕ್ಟರ್ ಮತ್ತು ನಾನು ಎಲ್ಲವ ಸಮರ್ಥನಾಗಿ ವೃತ್ತಿಯನ್ನು ಮಾಡಬಲ್ಲೆ ಅಂತ ಒಂದು ವಿಶ್ವಾಸ ಬಂತು. ಸಾರಿ ಫಾರ್ ಇಂಟರಪ್ಷನ್ ಸರ್. ಹೇಳಿ. ಇದು ಇಂಟರಪ್ಷನ್ ಅಲ್ಲ, ನೀವು ಹೇಳಿದ್ರೆ ನಾನು ಮಾತಾಡ್ಕೊಂಡೇ ಹೋಗ್ತಿರ್ತೀನಿ. ಅಂದ್ರೆ ಅವತ್ತಿನ ಮಟ್ಟಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವನು ಆಯುರ್ವೇದ ವೈದ್ಯ, ಇಲ್ಲಿ ಎಪಿಡೆಮಿಕ್ ಕೇಸಸ್ ತಗೊಳ್ಬಾರ್ದು, ಆ ತರದ್ದೇನೋ ಒಂದು ಇಲ್ಲಿ ವೈದ್ಯ. ಅದು ಒಂದು ಅಡ್ವಾಂಟೇಜ್. ನನಗೆ 2-3 ಅಡ್ವಾಂಟೇಜ್ ಇತ್ತು. ಒಂದು, ನನಗೆ ಲೀಗಲ್ ಪ್ರಾಬ್ಲಮ್ ಇರಲಿಲ್ಲ, ಬಿಕಾಸ್ ಐ ವಾಸ್ ಅನ್ ಇಂಟಿಗ್ರೇಟೆಡ್ ಡಾಕ್ಟರ್. ಸೊ ನೀನು ಯಾಕೆ ಮಾಡರ್ನ್ ಮೆಡಿಸಿನ್ ಯೂಸ್ ಮಾಡ್ತೀಯ ಅಂತನ್ನುವಂಥದ್ದು ಇರಲಿಲ್ಲ. ಮತ್ತೆ ಈ ಸಂದರ್ಭದಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ನಾನು ಅಲ್ಲಿಗೆ ಹೋದಾಗ ನನಗೆ ಒಂದು ಜನಪ್ರಿಯತೆ, ಪಾಪ್ಯುಲಾರಿಟಿ ಬರಲಿಕ್ಕೆ ಏನಾಯ್ತು ಅಂತಂದ್ರೆ, ಅಲ್ಲಿ ಹೋಗಿ ಬಹಳ ಕೆಲವು ದಿವಸಗಳ ಮಾತ್ರ ಆಗಿತ್ತು. ಒಂದು ಹೆಂಗಸು ಎತ್ತಿರುತ್ತಲ್ಲ, ಎತ್ತು ಸಂಪೂರ್ಣವಾಗಿ ತೊಡೆ ಭಾಗನ ತಿವಿದು, ವೆರಿ ವೆರಿ ಬಿಗ್ ವುಡ್. ಅದು ಇವತ್ತು ನೋಡಿದ್ರೆ ಒಂದು ಹಳ್ಳಿ ಆಸ್ಪತ್ರೆಯಲ್ಲಿ ಮಾಡುವಂತ ಕೇಸ್ ಅಲ್ಲ ಅದು, ಇವತ್ತಿಗೂ ಅಲ್ಲ ಅದು. ಅದು ಏನು ಧೈರ್ಯ, ನಾವು ಬಂಡತನ ಅಂತಿರೋ, ಅದು ಏನೋ ಗೊತ್ತಿಲ್ಲ. ಅದು ಮತ್ತೆ ಅದನ್ನ ಕಳಿಸುವವರೆಗೆ ಎಲ್ಲಿ ಏನು ಪ್ರೊಫ್ಯೂಸ್ ಬ್ಲೀಡಿಂಗ್ ಆಗಿ ಮತ್ತೇನಾಗುತ್ತೋ ಅನ್ನೋದು ಒಂದು ಇತ್ತು. ಕುತ್ಕೊಂಡು ಸುಮಾರು 1-1.5 ಗಂಟೆ ಲೇಯರ್ ಬೈ ಲೇಯರ್ ಸೂಚರ್ ಹಾಕಿ ಅದನ್ನ ಸಂಪೂರ್ಣವಾಗಿ, ಇಟ್ ಇಸ್ ಸಚ್ ಎ ಬಿಗ್ ವೂಂಡ್, ಬೋನ್ ಕಾಣಿಸ್ತಾ ಇತ್ತು, ಅಷ್ಟು ಡೀಪ್ ವೂಂಡ್. ಸೊ ಅದು ಮಾಡಿ ಅದನ್ನ ರೆಗ್ಯುಲರ್ ಆಗಿ ಮ್ಯಾನೇಜ್ ಮಾಡಿ, ಆಂಟಿಬಯೋಟಿಕ್ಸ್ಗಳೆಲ್ಲ ಕೊಟ್ಕೊಂಡು ಡ್ರೆಸ್ಸಿಂಗ್ ಎಲ್ಲ ಮಾಡಿ ಸುಮಾರು ಒಂದು 2-3 ತಿಂಗಳಲ್ಲಿ ಅದು ಸಂಪೂರ್ಣವಾಗಿ ಹೀಲ್ ಆಯ್ತು. ಅದು ನನಗೆ ಇಡೀ ತಾಲೂಕಿನಲ್ಲಿ ಒಂದು ದೊಡ್ಡ ಇದು ಕೊಡ್ತದೆ, ಜಂಪ್ ಕೊಡ್ತು. ಅಂದ್ರೆ ಲೈಕ್ ದೇರ್ ಇಸ್ ಎ ಡಾಕ್ಟರ್ ಹಿಯರ್ ಹೂ ಕ್ಯಾನ್. ಸೊ ಒಂದು ಅಡ್ವಾಂಟೇಜ್ ಆಯ್ತು ನನಗೆ, ಅದು ಒಂದು ಅಡ್ವಾಂಟೇಜ್ ಆಯ್ತು. ಮತ್ತೆ ಈ ಡೆಂಗು ಸಂದರ್ಭದಲ್ಲೆಲ್ಲ ನನಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ DHOಗಳ ಆಲ್ ಪರ್ಸನಲಿ ನ್ಯೂ ಮೀ. ಮತ್ತೆ ಬಹಳ ಖುಷಿ ಅಂತಂದು PHCಗಳಿಗೆ ಔಷಧಿ ಕೊಟ್ಟು, ಆ ಡಾಕ್ಟರ್ ಕೊಡಿ, ಅಲ್ಲಿಗೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರು, ಇಷ್ಟು ಔಷಧಿ ಅವರಿಗೆ ಕೊಡಿ ಅಂತ ಹೇಳಿ DHO ಬಂದು ನಾನು ಮಾಡೋ ಕೆಲಸಗಳೆಲ್ಲ ನೋಡಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಮೀಟಿಂಗ್ಗಳೆಲ್ಲ ನೋಡಿ, ಅವ್ರು ಇಷ್ಟು ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳಿ, ಈ ಥರ ಎಲ್ಲ ಥರದ ಉತ್ತೇಜನ ಇತ್ತು. ಫಾರ್ಚುನೇಟ್ಲಿ ಐ ಹ್ಯಾಡ್ ವೆರಿ ಗುಡ್ ಫ್ರೆಂಡ್ಸ್. ಅದು ನೀವು ಹೇಳಿದಾಗೆ ಆ ಥರದ್ದು ಮಾಡರ್ನ್ ಡಾಕ್ಟರ್ಸು, ಆ ಥರದ್ದು ಯಾವುದೋ ಡಿಫ್ರೆನ್ಸಿಯೇಷನ್ ಬರಲಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಅವತ್ತು KR ನಗರದಲ್ಲಿ IMA ಫಂಕ್ಷನ್ಗಳಾದ್ರೆ ವೆಲ್ಕಮ್ ಸ್ಪೀಚ್ ನಾನು ಮಾಡ್ತಾ ಇದ್ದೆ. ಆ ಮಟ್ಟಿಗೆ ಒಂದು IMA ಮೀಟಿಂಗ್ಗಳಿಗೆ ಹೋಗ್ತಾ ಇದ್ದೆ. ಅವತ್ತಿದ್ದವ್ರು ಇವತ್ತು ಕೂಡ ನನ್ನ ಬಹಳ ಹತ್ತಿರ ಸ್ನೇಹಿತರಾಗಿದ್ದಾರೆ. ಒಬ್ಬರು ಡಾಕ್ಟರ್ ಶ್ರೀನಿವಾಸ್ ಅಂತ ಮೆಡಿಕಲ್ ಕಾಲೇಜಿನ ಸೂಪರಿಂಟೆಂಡೆಂಟ್ ಆಗಿದ್ರು. ನಾವಿಬ್ರು ಪಕ್ಕದ ಅವರು ಮಿರ್ಲೆ ಅಂತ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ನಾನು ಗಂಧನಹಳ್ಳಿಲಿ ಕೆಲಸ ಮಾಡ್ತಾ ಇದ್ದೆ. ಒಟ್ಟಿಗೆ ಹೋಗ್ತಾ ಇದ್ವಿ, ಒಟ್ಟಿಗೆ ಬರ್ತಾ ಇದ್ವಿ. ಓಕೆ, ಸೊ ಡಾಕ್ಟರ್ ಗೋಪಿನಾಥ್ ಅಂತ ಅವರು ಕೂಡ ಆಪ್ತಾಲ್ಮಿಕ್ ಗೋಪಿನಾಥ್, ಇವರೆಲ್ಲ ಆಲ್ ಮೈ ಕ್ಲೋಸ್ ಫ್ರೆಂಡ್ಸ್. ಬಹಳ ಜನ ನಾನು ಕಾಲೇಜ್ಗೂ ಇಂಟ್ರೊಡ್ಯೂಸ್ ಮಾಡ್ಕೊಂಡು, ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಅವ್ರ ಕ್ಲಾಸ್ ತಗೊಳ್ಳಿ ಅಂತ ಹೇಳಿ ನಮ್ಮ ಕಾಲೇಜಿಗೆಲ್ಲ ಬಂದು ಕ್ಲಾಸ್ ತಗೊಳ್ತಾ ಇದ್ರು. ಕುಡ್ಸ್ವಾಮಿ ಅಂತ ಇನ್ನೊಬ್ಬರು ಆರ್ಥೋಪೆಡಿಕ್ ಸರ್ಜನ್ ಇದ್ರು. ಸೊ ನಾವೆಲ್ಲ ಒಟ್ಟಿಗೆ ಒಂದ್ಸರಿ ಟೀಚಿಂಗ್ಗೆ ಹಳ್ಳಿ ಒಂದು ಅಲ್ಲಿಂದ ಗ್ರಾಮೀಣ ಪ್ರದೇಶದ ಒಟ್ಟಿಗೆ ಇಲ್ಲಿಗೆ ಬಂದು ಅದೇ ಸ್ನೇಹ, ಅದೇ ಗೆಳತನ ಕಂಟಿನ್ಯೂ ಮಾಡ್ಕೊಂಡ್ಬಂದ್ವಿ. ಸೊ ಗೋಯಿಂಗ್ ಬ್ಯಾಕ್ ಟು ದಿ ಸ್ಟೋರಿ, ಅದು ಮಾಡ್ತಾ ಇದ್ದೆ. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಒಳಗೆ ಒಂದು ಕೊರಗಿತ್ತು. ಅಲ್ಲಿ ಮಾಡ್ತಾ ಇದ್ದು ಕೂಡ ನಾನು ಇಂಟಗ್ರೇಟೆಡ್ ಪ್ರಾಕ್ಟೀಸೇ ಮಾಡ್ತಾ ಇದ್ದೆ. ಅಲೋಪತಿನ ಮಾಡ್ತಾ ಇದ್ರು ಕೂಡ ಆಯುರ್ವೇದ ಬಿಟ್ಟಿರ್ಲಿಲ್ಲ. ಬಟ್ ಹೆಚ್ಚು ಗ್ರಾಮೀಣ ಪರಿಸರಕ್ಕೆ ಬೇಕಾದಂತ ಒಂದು ಏನು ಪ್ರೈಮರಿ ಹೆಲ್ತ್ ಕೇರ್ ಅಂತ ಏನ್ ಕರಿತೀವಿ, ಅದೇ ಜಾಸ್ತಿ ಆದ್ರಿಂದ ಅನಿವಾರ್ಯವಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ತಿದ್ದೆ.
ಆಳದಲ್ಲಿ ಎಲ್ಲೋ ಒಂದು ಕೊರಗಿತ್ತು. ಇದೆಲ್ಲ ಏನೋ ಇದು ಇದು ಹೀಗೆ ಇದ್ರೆ ನಾನು ಗ್ರೋತ್ ಇಲ್ಲ ಅನ್ನೋದು ಬಂತು. ಗ್ರೋತ್ ಐ ಡೋಂಟ್ ಮೀನ್ ಬೇರೆ ಥರದ ಗ್ರೋತ್ ಅಲ್ಲ, ಡಾಕ್ಟರ್ ಆಗಿ ನನಗೆ ಗ್ರೋತ್ ಇಲ್ಲ, ಇಷ್ಟೇ ಇದನ್ನೇ ನೋಡ್ಕೊಂಡು ನಾನು ಇಲ್ಲಿ ಉಳಿದು ಬಿಡ್ತೀನಿ, ನಾನು ನನ್ನ ವ್ಯಕ್ತಿತ್ವ ಬೆಳೆಯಲ್ಲ ಅಂತ ಅನ್ನೋದು ಒಂದು ಎಲ್ಲೋ ಕೊರಗು ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಏನಾಯ್ತು, ನಮ್ಮ ವಿದ್ಯಾಗುರುಗಳು ನಿವೃತ್ತ ಅವರು ಡೈರೆಕ್ಟರ್ ಆಗಿ ರಿಟೈರ್ ಆದ ಡಾಕ್ಟರ್ SM ಅಂಗಡಿ ಅಂತ ನೀವು ಹೆಸರು ಕೇಳಿರ್ಬೋದು. ಅವರು ಇಲ್ಲಿ ಪ್ರಿನ್ಸಿಪಾಲ್ ಸಹ ಆಗಿದ್ರು. ನಾನು ಸ್ಟೂಡೆಂಟ್ ಆಗಿದ್ದಾಗ ಒಂದು ದಿವಸ ವಿಸಿಟಿಗೆ ಬಂದರು. ಸುಮಾರು ಒಂದು 20-30 ಜನ ಪೇಷಂಟ್ಗಳು ಕೂತಿದ್ರು, ನೋಡಿದ್ರು, ಕೂತ್ಕೊಂಡ್ರು. ಆಯ್ತು ಎಲ್ಲ ಮುಗಿಸು ಅಂದ್ರು. ಮುಗಿಸ್ತೆ. ಸರ್ ಇದು ಮುಗಿಯಲ್ಲ ಸರ್, ಇದು ಮುಗಿಯೋವರೆಗೆ ಇನ್ನಷ್ಟು ಜನ ಬರ್ತಾರೆ ಅಂದೆ. ನಾನು ಕಾಯ್ತೇನೆ, ಮುಗಿಸಪ್ಪ ಅಂತಂದ್ರೆ ಸ್ವಲ್ಪ ಹೊತ್ತು ಕಾದ್ರು. ಆಮೇಲೆ ಮಾತಾಡಿಸಿ ಒಳಗಡೆ ಕರ್ಕೊಂಡೋಗಿ ಮಾತಾಡ್ಸಿದ್ರು. ಏನು ಮಾಡ್ತಿದೀಯ ನೀನು ಅಂತಂದ್ರು. ಯಾಕೆ ಸರ್ ಅಂದೆ. ನೀನು ಮಾಡ್ಬೇಕಾದ ಕೆಲಸ ಬೇರೆ ಅಲ್ವಾ ಅಂತಂದ್ರು. ಬೇರೆ ಅಂದರೆ ಏನು ಗೊತ್ತಲ್ಲ ಸರ್ ನಿಮಗೆ, ಏನು ಮಾಡಲಿ, ಇಲ್ಲಿ ಗ್ರಾಮೀಣ ಪ್ರದೇಶ, ಇದು ಸರ್ವಿಸ್ ಮಾಡ್ತಾ ಇದ್ದೀನಿ ಸರ್ ನಾನು. ನೀನು ಸರ್ವಿಸ್ ಮಾಡೋದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡ್ತಾ ಇಲ್ಲ, ನೀನು ಮಾಡ್ತಿದೀಯಾ, ಆದರೆ ನಿನ್ನ ಸತ್ವ ಬೇರೆ, ಗೊತ್ತಾಯ್ತಾ? ನೀನು ಮಾಡಬೇಕಾದಿದ್ದು ಬೇರೆ ಏನೋ ಇದೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ನೀನೊಂದು ಕೆಲಸ ಮಾಡು, ಮೈಸೂರಿಗೆ ಬಂದು PG ಅಪ್ಲೈ ಮಾಡಿಬಿಡು. ಈ ವರ್ಷ ಮೈಸೂರಿಗೆ ಬಂದ್ಬಿಡು, ಗೊತ್ತಾಯ್ತಾ? PG ಮಾಡು, ಆಮೇಲೆ ನೀನು ಟೀಚಿಂಗ್ ಬಂದ್ಬಿಡು. ಒಟ್ಟು ಎಷ್ಟು ವರ್ಷಗಳಾದ್ಮೇಲೆ ನೀವು PG ತಗೊಂಡಿದ್ದೆ ಸರ್? ನಾನು PG ಮಾಡುವವರೆಗೆ ನನ್ನ ಡಿಗ್ರಿ ಮುಗಿಸಿ 10 ವರ್ಷ ಆಗಿದೆ. 10 ವರ್ಷ ಆದ್ಮೇಲೆ ನೀವು? ಹೌದು, 10 ವರ್ಷ ಆದಮೇಲೆ ನಾನು ಇಲ್ಲಿ ಕಾಯಿ ಚಿಕಿತ್ಸಾ PG ಸ್ನಾತಕೋತ್ತರ ವ್ಯಾಸಂಗಕ್ಕೆ ಬಂದೆ 94ರಿಂದ 97. ಸೊ ಆ 3 ವರ್ಷ ಬಹುಶಃ ನನ್ನ ತಪಸ್ಸಿನ ಕಾಲ ಅಂತ ನಾನು ಭಾವಿಸ್ತೀನಿ. ತಪಸ್ಸು ಅನ್ನೋ ಪದ ಉದ್ದೇಶಪೂರ್ವಕವಾಗಿ ಯಾಕೆ ಬಳಸ್ತಿದ್ದೀನಿ ಅಂತಂದ್ರೆ, ಮಿಕ್ಕೆಲ್ಲವನ್ನ ಬಿಟ್ಟು ನನ್ನ ಅಧ್ಯಯನ ಅಂದ್ರೆ ನನಗೆ 10 ವರ್ಷದಲ್ಲಿ ಆಯುರ್ವೇದದ ಥಿಯರಿಗಳೆಲ್ಲ ಮರ್ತೋಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ನನ್ನ ಕ್ಲಾಸ್ಮೇಟ್ಸು ತಮಾಷೆ ಮಾಡ್ತಾ ಇದ್ರು. ಡಾಕ್ಟರ್ ಸುಕೇಶ್, ವಾಸ್ ಮೈ PG ಕ್ಲಾಸ್ಮೇಟ್. ಡಾಕ್ಟರ್ ಗಣೇಶ್ ಅಂತ ಬ್ಯಾಂಗ್ಳೂರ್ ಶ್ರೀ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಾರೆ. ಅವರು, ಸರ್ ನಿಮ್ಗೆ 3 ನಿಮಿಷ ಟೈಮ್ ಕೊಡ್ತೀವಿ, 5 ವಿಧದ ವಾತ, 5 ವಿಧದ ಪಿತ್ತ, 5 ವಿಧದ ಕಫ ಹೇಳ್ಬಿಡಿ ಸರ್ ಅಂತ. ಬಟ್ ಇಲ್ಲೊಂದು ವಿಷಯ ಹೇಳಲೇಬೇಕು ಸರ್. ಅಂದ್ರೆ ಇವತ್ತು ನಾವೇನೋ 1 ವರ್ಷ ಗ್ಯಾಪ್ ತಗೊಂಡು PG ಮಾಡಕ್ ನೋಡ್ತೀವಿ ಅಂದ್ರೆ ಎಲ್ಲ ಮರ್ತ್ಬಿಟ್ವಿ, ಹೆಂಗ್ ಸಾಧ್ಯ ಅಂತ ಹೇಳ್ತೀವಿ. ಅಂಥದ್ದು ಆ ಒಂದು ಹೈಯೆಸ್ಟ್ ಸ್ಟೇಟ್ ಆ ಪ್ರಾಕ್ಟೀಸ್ನ ನೋಡಿ 10 ವರ್ಷಗಳ ಕಾಲ ಅಷ್ಟು ಜನ ಪೇಷಂಟ್ಸ್ ನೋಡಿ, ಹಣ ಎಲ್ಲ ಒಂದು ಸೌಕರ್ಯಗಳನ್ನು ಅನುಭವಿಸಿ, ಅದಾದ್ಮೇಲೆ 3 ವರ್ಷ ತಪಸ್ಸಿನ ರೀತಿ ಓದ್ಬೇಕು ಅನ್ನೋ ಛಲ ನಿಮ್ಮಲ್ಲಿ ಇತ್ತಲ್ಲ, ಆ ಘಟ್ಟಕ್ಕೆ ನಿಜವಾಗ್ಲೂ ನಾವು ಛಲ ಅಥವಾ ಇನ್ನೆಲ್ಲಕ್ಕಿಂತ ಎಲ್ಲ ನನ್ನ ಆಳದಲ್ಲಿ ಏನೋ ಒಂದು ಒಂದು ಕಾಲ್ ಇತ್ತು, ಗೊತ್ತಾಯ್ತಾ? ಆ ಕಾಲಿಗೆ ನಾನು ಕಿವಿ ಕೊಟ್ಟೆ ಅಷ್ಟೇನೆ. ಅದಕ್ಕೆ ಸಂದರ್ಭಗಳು ಒದಗಿ ಬಂದು ಇವೆಲ್ಲ ನಾನು ಏನು ಭಾವಿಸ್ತೀನಿ ಅಂತಂದ್ರೆ, ನನ್ನ ಗೆಳೆಯ ಕವಿ ಗೆಳೆಯ ಡಾಕ್ಟರ್ ಅಲ್ಲ, ಮಂಜುನಾಥ್ ಅಂತ, ಅವ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಎವ್ರಿ ಮ್ಯಾನ್ ಗೆಟ್ಸ್ ವಾಟ್ ಹಿ ಡಿಸರ್ವ್ಸ್ ಅಂತ. ನಿಮ್ಗೆ ಏನ್ ಸಿಕ್ಕುತ್ತೋ ಅದಕ್ಕೆ ನೀವು ಅದಿಲ್ಲ ನನಗೆ ಸಿಕ್ಕಿಲ್ಲ ಅನ್ಬೇಡಿ, ನಿಮ್ಗೆ ಏನ್ ಸಿಕ್ಕಿದೆಯೋ ನಿಮ್ ಯೋಗ್ಯತೆಗೆ ತಕ್ಕಂಗೆ ಸಿಕ್ಕಿದೆ ಅಂತ. ಸೊ ಆ ಹಂತದಲ್ಲಿ ಇಲ್ಲಿ ಒಂದು 3 ವರ್ಷ ಅಧ್ಯಯನ ಮಾಡಿದೆ. ಸಾಕಷ್ಟು ನನ್ನ ಸ್ವಭಾವದಲ್ಲೇ ಇದೆ, ಅದು ಏನನ್ನು ಮಾಡಿದ್ರು ಅದಕ್ಕೆ ಒಂದು ತಳಸ್ಪರ್ಶಿಯಾಗಿ ಹುಡುಕೊಂಡೋಗಿ ಅದು ನನಗೆ ಸಿಕ್ಕುವವರೆಗೂ ನಾನು ಬಿಡೋದಿಲ್ಲ, ಅದು ನನ್ನ ಸ್ವಭಾವ. ಸೊ ಸಂಹಿತಾಗಳನ್ನ, ಕಾಮೆಂಟ್ರಿಗಳನ್ನ ತಳಸ್ಪರ್ಶಿಯಾಗಿ ಓದಿ ನನಗೆ ಇನ್ನೂ ಆ ಹಂತದಲ್ಲಿ ಒಂದು ಅಡ್ವಾಂಟೇಜ್ ನೀವು ಹೇಳಿದ್ರಲ್ಲ, 10 ವರ್ಷ ಕೆಲಸ ಮಾಡಿದ್ರಿಂದ ಐ ವಾಸ್ ಆಲ್ರೆಡಿ ಎ ಡಾಕ್ಟರ್. ಸೊ ನನಗೆ ಆ ಸಾಕಷ್ಟು ಸ್ಕಿಲ್ಗಳಿತ್ತು, ಕಾನ್ಫಿಡೆನ್ಸ್ ಇತ್ತು, ಮಾಡರ್ನ್ ನಾಲೆಡ್ಜ್ ಇತ್ತು, ಎಲ್ಲ ಇದ್ದಿದ್ರಿಂದ ನನಗೆ ಬೇಕಾಗಿದ್ದು ಇದು ಇರುವ ನಾಲೆಡ್ಜನ್ನ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅಷ್ಟೇ. ಸೊ ಓಕೆ, ಆಯುರ್ವೇದ ದೃಷ್ಟಿಕೋನದಿಂದ ಇದನ್ನ ಹೆಂಗ್ ನೋಡ್ಬೇಕು, ಆಯುರ್ವೇದದಲ್ಲಿ ಏನಿದೆ, ಯಾವ್ದು ಜೋಡಿಸ್ಬೋದು, ಯಾವ್ದು ಜೋಡ್ಸಕ್ಕಾಗಲ್ಲ, ಈ ಥರದ್ದು ಒಂದು ಮಾಡ್ಕೋತಾ ಹೋದೆ. ಸೊ ಅದೇ ನನಗೆ ತಮಾಷೆ ಮಾಡ್ತಿದ್ದ ನನ್ನ ಗೆಳೆಯರು, ಸ್ನೇಹಿತರು, ಅವರುಗಳೇನೆ ನಾನು ಫೈನಲ್ ಇಯರ್ PG ಇರುವಾಗ ಚರಕ ಸಮೇತ ಹಿಡ್ಕೊಂಡ್ಬಂದು ಇದನ್ನ ಹೆಂಗ್ ಅರ್ಥ ಮಾಡಿ, ಚಕ್ರಪಾಣಿ ಹೇಳಿರೋದ್ರಿಂದ ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಸರ್ 2 ವರ್ಷದಲ್ಲಿ. ಅವತ್ತು ನನ್ನ ಜೂನಿಯರ್ಸ್ ಆಗಿದ್ದವರು ನನ್ನ ವಿದ್ಯಾರ್ಥಿಗಳಲ್ಲ,
ಇವತ್ತು ಬೇರೆ ಬೇರೆ ಕಡೆ ಇದ್ದಾರೆ. ಡಾಕ್ಟರ್ ಮುರಳೀಧರ್ ಪೂಜಾರ್ ಅಂತ ಹಾಸನದಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್, ಡಾಕ್ಟರ್ ಕಿರಣ್ ಗೌಡ ಬೆಂಗಳೂರು ಕಾಲಭೈರವೇಶ್ವರ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾರೆ. ಆ ಕಾಲಭೈರವ ಇವತ್ತು ನನಗೆ ಈ ಕನ್ಸಿಡರ್ಸ್ ಮಿ ಆಸ್ ಎ ಟೀಚರ್. ನೀವು ನಮ್ಗೆ ಬೇಸಿಕ್ಸ್ ಕಲ್ಸ್ಕೊಟ್ಟವ್ರು ಸರ್ ನಂತರದಲ್ಲಿ. ನೆವರ್ ಈಸ್ ಟೀಚರ್. ಅಂದ್ರೆ ಕೂತ್ಕೊಂಡು ಸಾಯಂಕಾಲ ಲೈಬ್ರರಿ, ಈಗ PG ಲೈಬ್ರರಿ ಕಂಪ್ಯೂಟರ್ಸ್ ಎಲ್ಲ ಇಟ್ಟಿದಾರಲ್ಲ, ಅದ್ರ ಕೀ ನನ್ನ ಹತ್ರ ಇರ್ತಾ ಇತ್ತು. ನನ್ನ ಪುಸ್ತಕಗಳ ರಾಶಿ ಇರ್ತಾ ಇತ್ತು. ರಾತ್ರಿ 8:30 9 ಗಂಟೆವರೆಗೆ ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅವಾಗ, ಬೇರೆ ಏನನ್ನೂ ಮಾಡ್ಲಿಲ್ಲ. ಅಧ್ಯಯನ ಒಂದಷ್ಟು, ಜೊತೆಗೆ ಒಂದಷ್ಟು ಲಿಟರೇಚರ್. ಸೊ ಅದೇ ಪೀರಿಯಡ್ ಅಲ್ಲಿ ಒಂದಷ್ಟು ಪದ್ಯಗಳನ್ನು ಕೂಡ ಬರದೆ. ಒಂದು ಪದ್ಯ ಸುಮ್ಮನೆ ಒಂದು ಬ್ರೇಕ್ ಸಲುವಾಗಿ ಒಂದು ಚೇಂಜ್ಗೆ ನಿಮ್ಗೆ ಒಂದು ಪದ್ಯ ಹೇಳ್ತೀನಿ. ಇದು ರಿಲೆವೆಂಟ್. ಯಾಕೆ ರಿಲೆವೆಂಟ್ ಅಂದ್ರೆ ಈ ಪದ್ಯಗಳ ಒಂದು ದೃಷ್ಟಿಕೋನ ಮತ್ತೆ ಉದ್ದೇಶಗಳು ಕೂಡ ವೈದ್ಯಕೀಯವನ್ನು ದಾಟದ್ದಾಗಿರ್ಲಿಲ್ಲ. ಓಕೆ, ನಾನು ಅಲ್ಲಿ ಗಂಧನಹಳ್ಳಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಅದನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಒಂದು ಹಳ್ಳಿಯ ಆಸ್ಪತ್ರೆಯು ಸರ್ಕಾರಿ ವೈದ್ಯನು ಅಂತ ಒಂದು ಪದ್ಯ ಬರೆದೆ. ಓದ್ತೀನಿ ಕೇಳಿ. ಶೀರ್ಷಿಕೆ ಹಳ್ಳಿಯ ಆಸ್ಪತ್ರೆಯು ಸರ್ಕಾರಿ ವೈದ್ಯನು. ಈ ಆಸ್ಪತ್ರೆಯು ಉಸಿರ ಬಸಿದು ಬಡಕಲಾದ ದಮ್ಮಿನ ಮುದುಕರ ಮೈಕಟ್ಟು. ಅಲ್ಲಲ್ಲಿ ಕಸಕಡ್ಡಿ, ತುಂಡು ಬೀಡಿ, ರಕ್ತ ರಾಡಿ, ಹೊರಗೆ ಎತ್ತಿನ ಗಾಡಿ, ಕ್ರಿಮಿನಾಶಕದ್ದೋ ಕೀವು ರಕ್ತ ಕಾಯಿಲೆಯದೋ ಗೊತ್ತಾಗದ ಗಮನ. ಡಿಸ್ಕ್ರೈಬಿಂಗ್ ಎ ಹಾಸ್ಪಿಟಲ್, ಹೌ ಎ ಟಿಪಿಕಲ್ ರೂರಲ್ ಹಾಸ್ಪಿಟಲ್ ಈಸ್ ಅಂತ. ಒರಟು ಬೆಂಚು, ಉರುಟು ಕುರ್ಚಿ, ಖಾಲಿ ಕಪಾಟುಗಳ ಹರುಕು ಮರುಕು ಆಸ್ತಿಗೆ ಒಬ್ಬಿಬ್ಬರು ಕಾವಲು ಭಟರು. ಅಲ್ಲಿ ಇರ್ತಿದ್ದ ಸ್ಟಾಫೇ ಬಹಳ ಮಿನಿಮಮ್ ಇರ್ತಾ ಇದ್ರು. ಮೈ ಮೇಲೆ ಮಲ್ಲಿಗೆ ಗಾದಿ ಹಾಸಿಕೊಂಡ ಪರಿಚಾರಿಕೆ ದಾದಿ. ಕಾದು ಬೇಸತ್ತು ಉಸುರುತ್ತಿರುವ ಹೆಣಜೀವಿಗಳು, ಕಾದು ಸತ್ತು ಉಸುರುತ್ತಿರುವ ಹೆಣಜೀವಿಗಳು. ಈ ವೈದ್ಯನೋ ಮೊಂಡು ಆಯುಧದಿಂದ ಹೋರಾಡುವ ಏಕಾಂಗಿ ಸೇನಾನಿ. ನಾಲಿಗೆಯೊಂದೇ ಹರಿತ ಕತ್ತರಿ. ದುಡ್ಡು ದೊಡ್ಡಪ್ಪರ ತಾವಿಲ್ಲದ ತೊಬ್ಬಲಿತನದ ಕೊರಗಿನಾಥ. ಅಂದ್ರೆ ಬೇರೆ ಎಲ್ಲಿ ಇನ್ಫ್ಲೂಯೆನ್ಸ್ ದುಡ್ಡಿಲ್ದಾರೆ ಹಳ್ಳಿಗೆ ಹಾಕ್ತಾರೆ ಅಂತ ಒಂದಿತ್ತು ಅವಾಗ. ಅದು ನಿಮ್ ಸಾತ್ವಿಕವಾದ ಕೋಪ ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ಬಿಳಿಯ ಕಾಲರಿಗೆ ಬೆವರು ಅಂಟಿ ಕಪ್ಪಾದರೂ ಮುಕ್ಕಾಗದಂತೆ ನಟಿಸುತ್ತಾ, ಕೆಸರಲ್ಲೇ ಕಾಲೂರಿದರೂ ಧೂಳು ತಾಕದಂತೆ ಶ್ರಮಿಸುತ್ತಾ, ಆತ್ಮ ಅಮರಾವತಿಯಲ್ಲಿಟ್ಟು ಮನಸ್ಸು ಮತ್ತೆಲ್ಲೋ ನೆಟ್ಟು, ಕಾಯದೊಳುಮೆಗೆ ಎಲ್ಲ ನೋವಿನ ಬೀಜಗಳ ನೆಡುವ ನೆಲ. ಪರಿಪರಿಯ ಪ್ರಶ್ನೆಗಳಿಗೆ ಪಿರಿಪಿರಿಯ ಉತ್ತರಗಳು, ಸೋಲಿಗೆ ಹೆಗಲು, ಗೆಲುವಿಗೆ ಹರಕೆ ತಾಯತಗಳ ಪಾಲು. ಅಲ್ಲಿ ಸಲ್ಲದೆ ಇಲ್ಲಿ ಒಲ್ಲದೆ, ಪುಸ್ತಕ ಕಲಿಕೆ ಮರೆಯುತ್ತಾ, ಬದುಕ ಪಾಠ ಕಲಿಯುತ್ತಾ, ಬರೀ ರೂಢಿಯಾಗಿ ಚುಟುಕು ಮುಳ್ಳಾಡಿಸುವ ಅಭಿನಯ ಧನ್ವಂತರಿ. ಖಾಸಗಿ ಕ್ಲಿನಿಕ್ಕಿನ ಮಾರಾಟಕ್ಕಿಟ್ಟ ಮುಗುಳ್ನಗೆಯನ್ನು ಕೊಂಡುಕೊಳ್ಳಲಾಗದ ಜನ ಇಲ್ಲಿ ಬರುತ್ತಾರೆ. ದಮ್ಮಿನ ಮಾತ್ರೆಯ ಮುದುಕರು, ಹಣ್ಣು ಜೀವಿಗಳು, ಕೀವು ಹುಣ್ಣುಗಳು, ಬಸುರಿಯರು, ಬೇದಿಗರು, 108 ಬೇನಿಗರು. ಅರೆಕಣ್ಣು ಮುಚ್ಚಿ ಬೀಡಿ ಹಚ್ಚಿ ಬಕಧ್ಯಾನಕ್ಕೆ ಕೂತ ಜಡಭರತರು, ಕೂತಲ್ಲೇ ಸಿಂಬಳ ಸೀಟಿ, ಗೋಡೆಯಲ್ಲಿ ಬೆಂಚಿನಲ್ಲಿ ಚಿತ್ತಾರ ಬಿಡಿಸಿ, ಮಾತಿನ ಸಂಚಿ ಬಿಚ್ಚಿ ಕವಳ ಹಂಚಿಕೊಳ್ಳುತ್ತಾರೆ. ಗಟ್ಟಿ ಗಂಟಲ ವೃತ್ತಾಂತ, ಕೋಳಿ ಹರಕೆಯ ಕಹಳೆ, ಸೋಕು, ಈರುಳು, 28 ಕಂದಾಚಾರದ ಹಿರಿಮೆ, ತಮ್ಮೂರ ಪೂಜಾರಿಯ ತಾಯಿತದ ಮಹಿಮೆ, ಪಾವಲಿ ಪುಡಿನೋಟುಗಳ ಕಂಡೂ ಕಾಣದ ಒಪ್ಪಂದದ ನಡುವೆ ವೈದ್ಯ ರೋಗಿ ಪರಸ್ಪರ ಆಗುತ್ತಾರೆ. ಲಾಯರು ಕಕ್ಷಿದಾರ, ಮಂತ್ರಿ ಮತದಾರ, ಕಳ್ಳ ಪೊಲೀಸು, ನೋಟಕ್ಕೆ ತಕ್ಕಂತೆ ಆಟ ಬಯಲು. ಈ ಹಳ್ಳಿಯ ಆಸ್ಪತ್ರೆಯಲ್ಲೋ ಜಗಳ, ನೋವು, ಪ್ರೇಮ, ಸಾಂತ್ವನ, ಕೊರಗುಗಳೆಲ್ಲ ಜಾಹೀರು. ಈ ವೈದ್ಯನಲ್ಲೋ ಜಗಳ, ನೋವು, ಪ್ರೇಮ, ಸಾಂತ್ವನ, ಕೊರಗುಗಳೆಲ್ಲ ಹಾಜರು. ಈ ಥರದ ಒಂದಷ್ಟು ಪದ್ಯಗಳನ್ನು ಬರೆದೆ. ಕ್ಷೇಮ ಅಂತ ಒಂದು ಕವನ ಸಂಕಲನ ಕೂಡ ತಂದೆ. ಸಾಹಿತ್ಯದ ಬಗ್ಗೆ ಆಗಲೇ ನನಗೆ ಸಾಕಷ್ಟು ಒಲವಿತ್ತು. ಬಹುಶಃ
ನಾನಾಗಲೇ ಹೇಳಿದಾಗೆ ಡಾಕ್ಟರ್ ಆಗಿದ್ರೆ ಎಲ್ಲಾದರೂ ಮೇಷ್ಟ್ರಾಗಿ ಒಂದಷ್ಟು ಲಿಟ್ರೇಚರ್ ಪರ್ಸ್ಯೂ ಮಾಡ್ತಾ ಇದ್ದೆ. ಬಟ್ ಎನಿವೆ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್. ಸೊ ಅದು ಆದಮೇಲೆ ನಂದು ಆಯುರ್ವೇದದ ಇಲ್ಲಿ PG ಮುಗಿಸಿದ ಮೇಲೆ ಇದನ್ನ ಓದಿ ಹಾಮನಾಯಕರು ನನಗೊಂದು ಪತ್ರ ಬರೋದು, ಗೊತ್ತಾಯ್ತಾ? ಈ ಪರ್ಟಿಕ್ಯುಲರ್ ಈ ಪದ್ಯ ಮತ್ತು ಇನ್ನೊಂದು ಕೆಲವು ಪದ್ಯಗಳನ್ನ ಮಾಡಿ, ಇದು ಸಾಹಿತ್ಯಕ್ಕೆ ಒಂದು ಹೊಸ ದಾರಿಯನ್ನು ಹುಡುಕ್ತಾ ಇದ್ದೀರಿ ನೀವು. ನಾವು ಸಾಹಿತ್ಯ ಆದ್ರೆ ಬರೀ ಕನ್ನಡ ಮೇಷ್ಟ್ರುಗಳು, ಇಂಗ್ಲಿಷ್ ಮೇಷ್ಟ್ರುಗಳು, ಈ ಥರದ ಬೇರೆ ಬೇರೆ ವೃತ್ತಿಯವರು ಇಷ್ಟು ಪ್ರೊಫೆಷನಲ್ ಆಗಿ ಪದ್ಯ ಬರೆದ. ಆಗಿನ ಕಾಲಕ್ಕೆ ಚಿದಾನಂದ್ ಅವರು ಇಂಜಿನಿಯರಿಂಗ್ ಪದ್ಯಗಳು, ಗೀತೆಗಳು ಅಂತ ಒಂದು ಬರೆದಿದ್ರು. ಸೊ ವೈದ್ಯರೊಬ್ಬರು ಈ ಥರದ ಪದ್ಯಗಳು ಬರೆದು ನಂಗೆ ಬಹಳ ಖುಷಿ ಕೊಟ್ಟಿದೆ. ಒಂದು ಪತ್ರ ಬರೆದಿದ್ರು. ಹಾಗೆ ಒಂದಷ್ಟು ಅಪ್ರಿಸಿಯೇಷನ್ ಕೂಡ ದೊರಕ್ತು.